ಕೆಲವೋ ಮಕರಾಕ್ಷ, ಅಂದು ದಂಡಕಾರಣ್ಯದಲ್ಲಿ ಶರಾಸುರನೊಂದಿಗೆ ನಡೆದ ಯುದ್ಧವನ್ನು ನಾನು ಮರೆಯುವಂತೆ ಇಲ್ಲ. ನಿನ್ನ ತಂದೆಯೊಂದಿಗೆ 14,000 ರಾಕ್ಷಸರು ಕೇವಲ ಗೆಲ್ಲುವರೆ ಮುಹೂರ್ತದಲ್ಲಿ ಹತರಾದರು. ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ ರಾಮ. ಅಂದೇ ನೀನು ನನ್ನ ಕಣ್ಣಿಗೆ ಬಿದ್ದಿದ್ದರೆ ಇಂದು ಹೀಗೆ ಬಡಬಡಿಸಲು ಬದುಕಿರುತ್ತಿರಲಿಲ್ಲ. ಈಗ ಅಂತ ಸದಾವಕಾಶ ಲಭಿಸಿದೆ. ಪ್ರತಿಕಾರ ತೀರಿಸಿಕೊಳ್ಳಲು ನನ್ನ ಅಂಗಾಂಗಗಳು ದಗದಗಿಸುತ್ತಿವೆ. ಓಹೋ, ಹೌದೇನು? ಹಾಗಾದ್ರೆ ಇನ್ನೇಕೆ ತಡ? ತೀರಿಸ್ಕೋ, ನಿನ್ನ ಪ್ರತಿಕಾರವನ್ನು ತೀರಿಸ್ಕೋ ಮಕರಾಕ್ಷ. ತೀರಿಸಿಕೊಳ್ಳುತ್ತೇನೆ. ನೀನಾಗಿ ನೀನು ಬಂದು ನನ್ನ ಎದುರು ನಿಂತಿರುವಾಗ ಸುಮ್ಮನೆ ಬಿಡುತ್ತೇನೆಯೇ? ನೀನು ನನ್ನ ಕೈಯಿಂದ ಪ್ರಾಣ ತೆರೆದು ಯಮನ ಪಟ್ಟಣಕ್ಕೆ ಹೋಗಿ ಅಲ್ಲಿ ನೀನು ಸಂಹರಿಸಿದ ರಾಕ್ಷಸರನ್ನು ಸೇರುತ್ತೀಯ. ಮಕರಾಕ್ಷ, ಇದನ್ನು ನೋಡುತ್ತಿದ್ದರೆ ನೀನು ಯುದ್ಧ ವೀರನಲ್ಲ, ಬರೀ ಮಾತಿನ ವೀರ ಎಂದು ಅರ್ಥವಾಗುತ್ತದೆ. ಆತರ ಪಡಬೇಡ ಲಕ್ಷ್ಮಣ. ಇಷ್ಟವೆಲ್ಲ ನೀನು ನನ್ನ ಪರಾಕ್ರಮದ ರುಚಿ ನೋಡುತ್ತೀಯ. ಅದಕ್ಕೆ ನಾವು ಕಾತುರದಿಂದ ಕಾಯುತ್ತಿದ್ದೇವೆ. ಮಕರಾಕ್ಷ, ಜಯ ಅಪಜಯಗಳ ನಿರ್ಧಾರವಾಗುವುದು ರಣರಂಗದಲ್ಲಿ ಹೊರತು ಮಾತಿನಿಂದಲ್ಲ. ಅದು ನನಗೂ ಗೊತ್ತಿದೆ. ನನ್ನಿಂದ ಹತನಾಗಲು ಸಿದ್ಧನಾಗು. ಭಯ ಮಕರಾಕ್ಷ, ನಿನ್ನ ಆತ್ಮವಿಶ್ವಾಸವನ್ನು ನಾನು ಮೆಚ್ಚುತ್ತೇನೆ. ದಂಡಕಾರಣ್ಯದಲ್ಲಿ ಹರದೋಷಣರ ಸಹಿತ 14,000 ರಾಕ್ಷಸರ ಮೃತದೇಹಗಳನ್ನು ವನ್ಯಜೀವಿಗಳು ತಿಂದು ತೃಪ್ತಿ ಹೊಂದಿದವು. ಈಗ ನಿನ್ನ ದೇಹಕ್ಕೂ ಅದೇ ಸ್ಥಿತಿ ಪ್ರಾಪ್ತವಾಗುತ್ತದೆ. ಮತಿಹೀನನಂತೆ ಅಪ್ಪರಿಸಬೇಡ, ಯುದ್ಧಕ್ಕೆ ಸಿದ್ಧನಾಗು. ಸಹೋದರ, ಇವನನ್ನು ನೀನು ಸಂಹರಿಸಿ. ಇವನ ಸೈನ್ಯವನ್ನು ನಾನೇ ನೋಡಿಕೊಳ್ಳುತ್ತೇನೆ. ಅತ್ತೆಯವರೇ, ನೀವು ಹೀಗೆ ಮೌನವಾಗಿ ಗಂಭೀರವಾಗಿರುವುದನ್ನು ಕಂಡರೆ ನನಗೆ ಭಯವಾಗುತ್ತದೆ. ನೀವು ಅಷ್ಟೊಂದು ದುಃಖವಾದದ್ದನ್ನು ನಾನು ಎಂದೂ ಕಂಡಿರಲಿಲ್ಲ. ನನಗಂತೂ ದಿಕ್ಕು ತೋಚದಂತಾಗಿತ್ತು. ಈಗ ಸ್ವಲ್ಪ ಸಮಾಧಾನವಾಯಿತೆ? ಸಮಾಧಾನವಾಗುವುದಿಲ್ಲ ಸುಲೋಚನಾ, ಸಮಾಧಾನ ಮಾಡಿಕೊಳ್ಳಬೇಕಷ್ಟೇ. ಅನ್ಯ ಮಾರ್ಗವೇ ಇಲ್ಲ. ಆದರೆ ನಾನೆಂದೂ ನನ್ನ ಪತಿ ಪುತ್ರರ ಬಗ್ಗೆ ಎಷ್ಟು ಆತಂಕ ಪಟ್ಟಿರಲಿಲ್ಲ. ಅದಕ್ಕೆ ಕಾರಣ ಈ ಯುದ್ಧ. ಇದು ಸೀತೆಯ ನೆಪದಲ್ಲಿ ಧರ್ಮ ಅಧರ್ಮಗಳ ನಡುವೆ ನಡೆಯುತ್ತಿರುವ ಯುದ್ಧವಲ್ಲವೇ ಅತ್ತೆಯವರೇ? ಅದೇ ನನ್ನ ಆತಂಕಕ್ಕೆ ಕಾರಣವಾಗಿರುವುದು ಸುಲೋಚನಾ. ಪತಿವ್ರತೆಯ ದುಃಖ ಎಂಥ ಶೌರ್ಯವನ್ನು ನಿರರ್ಥಕಗೊಳಿಸುತ್ತದೆ. ಅಂದ ಮೇಲೆ ನನ್ನ ಪತಿ ನಿನ್ನ ಪತಿ ಎಷ್ಟೇ ಪರಾಕ್ರಮಿಗಳಾದರೂ ಪ್ರಯೋಜನವೇನು? ವಿಚಿತ್ರವಾಗಿದೆ ಅತ್ತೆಯವರೇ. ಹಿಂದೆ ಮಾವನವರು ಎಷ್ಟೋ ಯುದ್ಧಗಳನ್ನು ಮಾಡಿದ್ದರು, ಎಷ್ಟೋ ಸುರಸುಂದರಿಯರನ್ನು ಕರೆತಂದಿದ್ದರು. ಆದರೆ ಎಂದೂ ಇಂಥ ಪ್ರಸಂಗ ಬಂದಿರಲಿಲ್ಲ. ಹೌದು ಸುಲೋಚನಾ, ನಿನ್ನ ಮಾವನವರು ಹಿಂದೆ ಕರೆತಂದ ಯಾವ ಸ್ತ್ರೀಯರು ಸೀತೆಯಂಥ ಪತಿವ್ರತೆಯಾಗಿರಲಿಲ್ಲ. ಅವರಾರಿಗೂ ರಾಮನಂಥ ಪತಿ ಇರಲಿಲ್ಲ. ರಾಮನಂತ ಪತಿ ಇದ್ದರೂ ಸೀತೆಯಂತ ಪತಿವ್ರತೆಯ ಅಪಹರಣ ಹೇಗಾಯಿತು ಅತ್ತೆಯವರೇ? ಅದಕ್ಕೆ ಕಾರಣ ಶೂರ್ಪಣಖಿ. ಅವಳ ದುರ್ನಡತೆ ಮತ್ತು ದುರ್ಬೋಧನೆಯಿಂದಲೇ ಇಷ್ಟೆಲ್ಲ ಅನರ್ಥಗಳು ನಡೆಯುತ್ತಿವೆ. ಅದು ಹೇಗೆ ಅತ್ತೆಯವರೇ? ಸುಲೋಚನಾ, ಸ್ವಾರ್ಥ ಮಿತಿ ಮೀರಿದರೆ ಧರ್ಮ ನೀತಿಗಳು ನಾಶವಾಗುತ್ತವೆ. ಶೂರ್ಪಣಖಿಯ ಅತಿ ಸ್ವಾರ್ಥ ನೀಚ ಸ್ವಭಾವವೇ ಈ ಯುದ್ಧಕ್ಕೆ ಕಾರಣ. ಅವಳು ಅರಣ್ಯದಲ್ಲಿ ರಾಮ ಲಕ್ಷ್ಮಣರನ್ನು ಕಂಡು ತನ್ನ ರಾಕ್ಷಸ ಸ್ವಭಾವಕ್ಕೆ ತಕ್ಕಂತೆ ಮೋಹ ಪರವಶಳಾದಳು. ಆಹಾ, ಎಂತಹ ಸುಂದರ ಪುರುಷ! ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಲ್ಲಿ ಇವನಷ್ಟು ಮನೋಹರವಾಗಿರುವವನನ್ನು ನಾನು ಎಲ್ಲೂ ಕಂಡಿಲ್ಲ. ಸುಂದರನನ್ನು ಮೋಹಿಸಲು ಸುಂದರಿಯಾಗಿಯೇ ಹೋಗಬೇಕು. ನಿನ್ನ ಈ ಮನೋಹರವಾದ ರೂಪವನ್ನು ಕಂಡರೆ ನೀನು ರಕ್ಕಸಿ ಎಂಬ ಭಾವನೆ ಬರುತ್ತದೆ. ಹೇಳು, ನಿಜವನ್ನೇ ಹೇಳು.
ನನ್ನಿಂದ ನಿನಗೇನಾಗಬೇಕಾಗಿದೆ? ಈ ನಿನ್ನ ಸುಂದರವಾದ ರೂಪಕ್ಕೆ ನಾನು ಮೋಹಿತಳಾಗಿದ್ದೇನೆ. ನಿನ್ನನ್ನು ನನ್ನ ಗಂಡನಾಗಿ ಪಡೆಯಬೇಕೆಂಬ ಆಸೆಯಿಂದ ನಿನ್ನ ಬಳಿ ಬಂದಿದ್ದೇನೆ. ಇವಳು ಇರುವವರೆಗೂ ನೀನು ನನ್ನ ಮೇಲೆ ಮನಸ್ಸು ಮಾಡುವುದಿಲ್ಲ. ಮೊದಲು ಇವಳನ್ನು ತಿಂದು ಹಾಕುತ್ತೇನೆ. ಸೀತೆ, ನೀನು ಅತ್ತಿಗೆಯ ಮೇಲೆ ಆಕ್ರಮಣ ಮಾಡಿ ಮಹಾಪರಾಧವನ್ನೇ ಮಾಡಿರುವೆ. ಈ ನಿನ್ನ ದುರ್ನಡತೆಗೆ ತಕ್ಕ ಶಿಕ್ಷೆಯನ್ನು ನೀಡುತ್ತೇನೆ. ಸ್ವಾಮಿ, ಹೀಗೆ ತನ್ನ ಅನುಚಿತವಾದ ಮೋಹಕ್ಕೆ ತಕ್ಕ ಶಿಕ್ಷೆಯನ್ನು ಪಡೆದ ಶೂರ್ಪಣಖಿ ತನ್ನ ವಿಕಾರ ರೂಪಿನೊಂದಿಗೆ ತನ್ನ ಸೋದರನ ಬಳಿ ಬಂದು ಗೋಳಾಡಿ ರಾಮನ ಪತ್ನಿ ಸೀತೆಯನ್ನು ಅಪಹರಿಸುವಂತೆ ಪ್ರಚೋದನೆ ನೀಡಿದಳು. ಅಂತಹ ದಿವ್ಯ ಸುಂದರಿಯು ನಿನ್ನಂತಹ ವೀರನ ಬಳಿ ಇರಬೇಕು. ಆ ಸುಂದರಿಯನ್ನು ಪಡೆಯದೆ ನಿನ್ನ ಕೀರ್ತಿಯು ಪೂರ್ಣವಾಗುವುದಿಲ್ಲ ಅಗ್ರಜ. ಹೇಳು ಸೋದರಿ, ಆ ಸುಂದರಿ ಯಾರು? ಬೇಗ ಹೇಳು. ಅವಳು ಬೇರೆ ಯಾರೂ ಅಲ್ಲ ಅಗ್ರಜ, ರಾಮನ ಪತ್ನಿ ಸೀತೆ. ನೀನು ಒಮ್ಮೆ ಅವಳನ್ನು ಸರಿಯಾಗಿ ನೋಡಿದರೆ ನಾನು ಹೇಳುತ್ತಿರುವುದು ಕಿಂಚಿತ್ತು ಸುಳ್ಳಲ್ಲ ಎಂದು ನಿನಗೆ ಅರ್ಥವಾಗುತ್ತದೆ. ನಿನ್ನ ಅಪಮಾನ, ನನ್ನ ಸಹೋದರರ ಸಾವು, ಇವೆಲ್ಲದಕ್ಕೂ ಪ್ರತೀಕಾರ ಮಾಡುವುದು ನಿನ್ನ ಕರ್ತವ್ಯ. ಆ ರಾಮ ಲಕ್ಷ್ಮಣನನ್ನು ಕೊಂದು ಆ ಸೀತೆಯನ್ನು ಬಲಾತ್ಕಾರವಾಗಿ ಆದರೂ ಎಳೆದುತ್ತಾ. ಆಯ್ತು ಸಹೋದರಿ, ಆಯ್ತು. ನಾನೀಗಲೇ ಹೋಗಿ ಆ ಸೀತೆಯನ್ನು ಎಳೆತರುತ್ತೇನೆ. ಆ ರಾಮ ಲಕ್ಷ್ಮಣರನ್ನು ಆಮೇಲೆ ವಿಚಾರಿಸಿಕೊಳ್ಳುತ್ತೇನೆ. ಹೀಗೆ ಸೋದರಿಯಿಂದ ಪ್ರಚೋದಿತರಾಗಿ ನಿನ್ನ ಮಾವನವರು ಮಾರೀಚನ ಸಹಾಯದಿಂದ ಸೀತೆಯನ್ನು ಅಪಹರಿಸಿದರು. ಸೀತೆಯಂತ ಪರಪತ್ನಿಯನ್ನು ಅಪಹರಿಸುವುದು ಅಪರಾಧವೆಂದು ಯಾರು ಹೇಳಲಿಲ್ಲವೇ? ಸ್ವತಃ ಮಾರೀಚನೇ ಸೀತಾಪಹರಣ ತಪ್ಪು ಎಂದು ಬುದ್ಧಿ ಹೇಳಿದರೂ ಪ್ರಯೋಜನವಾಗಲಿಲ್ಲ. ಕಡೆಗೆ ಲಂಕೇಶ್ವರನ ಒತ್ತಾಯಕ್ಕೆ ಮಣಿದು ಮಾಯಾ ಜಿಂಕೆಯ ರೂಪ ತಾಳಿ ಮಾರೀಚನು ಸೀತೆಯ ಮುಂದೆ ಸುಳಿದ. ಆಗಲಿ, ನೀನು ಹೇಳಿದಂತೆಯೇ ಆಗಲಿ. ಸ್ವಾಮಿ, ಅಲ್ಲಿ ನೋಡಿ, ಆ ಮನೋಹರವಾದ ಜಿಂಕೆ ಅಲ್ಲಿ ಇದೆ. ಈ ಅರಣ್ಯವೆಲ್ಲ ನನ್ನನ್ನು ಅಲುಗಾಡಿಸಿದೆ. ಈಗ ನೀನು ನನ್ನ ಕಣ್ಣುಗಳಿಂದ ಮರೆಯಾಗಲು ನಾನು ಬಿಡುವುದಿಲ್ಲ.
ನೀನು ಮರೆಯಾದರೂ ಈ ನನ್ನ ಬಾಣ ನಿನ್ನನ್ನು ಬಿಡುವುದಿಲ್ಲ. ರಾಕ್ಷಸ ಮಾಯೆಯ ಸಂಚು ಫಲಿಸಿತು. ವೃಥಾ ಕಾಲಹರಣ ಮಾಡಬೇಡ, ನಡಿ ನನ್ನೊಂದಿಗೆ. ಸ್ವಾಮಿ, ಸ್ವಾಮಿ! ಮಾರೀಚ ಸತ್ತರು ಲಂಕೇಶ್ವರ ಅವನಿಗಾಗಿ ಮರುಗಲಿಲ್ಲ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕಿ ಬರುವುದಿಲ್ಲ, ಅವಳು ಸುಲಭವಾಗಿ ವಶವಾಗುತ್ತಾಳೆ ಎಂಬ ಭ್ರಮೆ ಬೇಗನೆ ಕರಗಿ ಹೋಯಿತು. ಸೀತೆ ರಾಮನನ್ನು ಮರೆಯಲಿಲ್ಲ, ರಾಮನು ಸೀತೆಯನ್ನು ಮರೆಯಲಿಲ್ಲ. ರಾಮ ಲಕ್ಷ್ಮಣರು ವಾನರರ ಸಹಾಯದೊಂದಿಗೆ ಸೇನೆಯ ಸಹಿತ ಲಂಕೆಗೆ ಬಂದೇ ಬಿಟ್ಟರು. ರಾಮ ಸೀತೆಯನ್ನು ಪಡೆದೇ ಪಡೆಯುತ್ತಾನೆ. ಆದರೆ ಅದರಿಂದ ಎಲ್ಲವೋ ದುಷ್ಟ ರಾಮ!
ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.